ಹೊಲಿಗೆ ಕಲಿಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ತೆ, ಹೊಲಿಗೆ ಕಲಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ನ್ಯಾಪ್ಕಿನ್ ಪೌಚ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಎಲ್ಲರ ಮುಂದೆ ನ್ಯಾಪ್ಕಿನ್ ತೆಗಿಯೋಕೆ ಮುಜುಗರ ಆಗ್ಬೋದು. ಸೊ ಈ ರೀತಿ ಒಂದು ಪೌಚ್ ಮಾಡ್ಕೊಂಡು ಅದರಲ್ಲಿ ಇಟ್ಕೊಂಡ್ರೆ ಕಂಫರ್ಟಬಲ್ ಆಗಿ ಪಾಕೆಟಲ್ಲಿ ಅಥವಾ ಪರ್ಸಲ್ಲಿ ಎಲ್ಲಿ ಬೇಕಾದರೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನೊಂದು ಬಟ್ಟೆ ತೊಗೊಂಡಿದ್ದೀನಿ. ಯಾವುದಾದ್ರೂ ನಿಮ್ಮ ಮನೇಲಿರುವಂತಹ ಬಟ್ಟೆ ನೀವು ಯೂಸ್ ಮಾಡ್ಬೋದು. ನಾನು ಇದೊಂದು ಬ್ಲೌಸ್ ಪೀಸಿನ ಒಂದು ಪೀಸ್ ಇತ್ತು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬಟ್ಟೆಯ ಅಗಲ ಬಂದು 5.5 ಇಂಚಿದೆ. ಮತ್ತು ಇದು ಬಟ್ಟೆನ ಅರ್ಧಕ್ಕೆ ಈ ರೀತಿ ಉದ್ದ ಮಡಚ್ಕೊಂಡ್ಮೇಲೆ 12 ಇಂಚಿದೆ, ಅಂದರೆ ಪೂರ್ತಿ 24 ಇಂಚು ಉದ್ದ. ಹೀಗೆ ಮೊದಲಿಗೆ ಬಟ್ಟೆನ ಈ ರೀತಿ ಉದ್ದವನ್ನು ಅರ್ಧಕ್ಕೆ ಮಡಚ್ಕೋಬೇಕು. 3 ಕಡೆ ಕಾಲು ಇಂಚಿಗೆ ಹೊಲಿಗೆಯನ್ನು ಹಾಕ್ಕೋಬೇಕು. ಈ ರೀತಿ ಗುರ್ತು ಹಾಕ್ಕೊಂಡು ಹೊಲಿಗೆ ಹಾಕ್ಕೋಬೇಕು. ಈಗ ನಾನು ಕಾಲು ಇಂಚಿಗೆ ಹೊಲಿಗೆ ಹಾಕ್ಕೋತಾ ಇದ್ದೀನಿ. ಒಂದು ಕಡೆ ಓಪನ್ ಬಿಟ್ಟು ಇನ್ನು 3 ಕಡೆ ಈ ರೀತಿ ಹೊಲಿಗೆ ಹಾಕಿ ಅದನ್ನು ಸೆಕ್ಯೂರ್ ಮಾಡ್ಕೋಬೇಕು. ಇನ್ನೊಂದು ಕಡೆ ಓಪನ್ ಇರೋದನ್ನು ನಾವು ರಿವರ್ಸ್ ತಿರುಗಿಸ್ಕೋತೀವಿ. ಅಂಚುಗಳಲ್ಲಿ ಸ್ಲಿಟ್ಸ್ ಕೊಟ್ಟು ಬಟ್ಟೆನ ರಿವರ್ಸ್ ತಿರುಗಿಸಿ ಸ್ಟ್ರಾನ ಸಹಾಯದಿಂದ ಕಾರ್ನರ್ ಶೇಪ್ ಕ್ಲೀನಾಗಿ ಕೊಡಿ. ಈಗ ಒಂದು ಕಡೆ ಓಪನ್ ಇರೋದನ್ನು ಈ ರೀತಿ 1/4 ಇಂಚಿಗೆ ಮಡಚ್ಕೊಂಡು ಟಾಪ್ ಸ್ಟಿಚ್ಚನ್ನು ಕೊಟ್ಟು ಪೂರ್ತಿ 4 ಕಡೆಗೆ ಟಾಪ್ ಸ್ಟಿಚ್ ಕೊಡೋದ್ರಿಂದ ಬಟ್ಟೆ ಕ್ಲೀನಾಗಿ ಟೈಟಾಗಿ ಸೆಕ್ಯೂರ್ ಆಗಿರುತ್ತೆ. ಈ ರೀತಿ 4 ಕಡೆ ಹೊಲಿಗೆ ಹಾಕ್ಕೋಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಾನು ವೆಲ್ಕ್ರೋ ಒಂದು ತೊಗೊಂಡಿದ್ದೀನಿ. 1 ಇಂಚಿನಷ್ಟು ಕಟ್ ಮಾಡ್ಕೊಳ್ಳಿ. ಈಗ 1 ಇಂಚಿನ ವೆಲ್ಕ್ರೋ ಏನಿರುತ್ತೆ ಇದನ್ನು ಬಟ್ಟೆ ಮೇಲಿಟ್ಟು ಹೊಲಿಗೆ ಹಾಕ್ಕೋಬೇಕು. ಮೊದಲಿಗೆ ಒಂದು ಕಡೆ ನೀವು ಗುರ್ತು ಹಾಕ್ಕೊಂಡಿರ್ತೀರಲ್ಲ, ಅದರ ಹಿಂಭಾಗದಲ್ಲಿ ನೋಡಿ, ಇಲ್ಲಿ ಕಾಣ್ತಿದ್ರೆ ಬಟ್ಟೆನ ಈ ರೀತಿ ಮಡಚ್ಕೊಂಡು ಈ ಜಾಗದಲ್ಲಿ ಮತ್ತೆ ವೆಲ್ಕ್ರೋವನ್ನು ಅಳತೆ ಮಾಡ್ಕೋಬೇಕು. ನಾವಿಲ್ಲಿ ಹೊಲಿತೀವಿ ವೆಲ್ಕ್ರೋವನ್ನು. ಮೇಲೊಂದು ಪೀಸು ಕೆಳಗೊಂದು ಪೀಸು ಇಟ್ಟು ಅಳತೆ ಗುರ್ತು ಹಾಕ್ಕೊಳ್ಳಿ. ಈಗ ವೆಲ್ಕ್ರೋನ ಇಟ್ಟು ಹೊಲಿಗೆ ಹಾಕ್ತಾಯಿದ್ದೀನಿ. ಈ ರೀತಿ ಹೊಲ್ಕೋಬೇಕು. ಮಷಿನಲ್ಲೇ ಹೊಲ್ಕೊಂಡ್ರೆ ಗಟ್ಟಿಯಾಗಿರುತ್ತೆ, ಇಲ್ಲ ಅಂದರೆ ಫ್ಯಾಬ್ರಿಕ್ ಗ್ಲೂಸ್ ಹಾಕಿ ಸಹ ಅಂಟಿಸ್ಬೋದು. ಈ ಕಡೆ ಇನ್ನೊಂದು ಪೀಸ್ ಇಟ್ಟು ಹೊಲಿಗೆ ಹಾಕ್ತಾಯಿದ್ದೀನಿ. ಈ ವಿಡಿಯೋವನ್ನು ಆದಷ್ಟು ದಯವಿಟ್ಟು ಶೇರ್ ಮಾಡಿ. 2 ಕಡೆ ವೆಲ್ಕ್ರೋ ಹೊಲ್ಕೊಂಡಾದಮೇಲೆ ಇದನ್ನು ಈ ರೀತಿ ಮಡಚ್ಕೊಂಡು ಇಲ್ಲಿ ಟಾಪ್ ಸ್ಟಿಚ್ಚನ್ನು ಕೊಡಬೇಕು. ಈಗ ಮಡಚಿ ಟಾಪ್ ಸ್ಟಿಚ್ಚನ್ನು ಹೊಲಿಗೆ ಹಾಕ್ತಾ ಇದ್ದೀನಿ. ಈ ವಿಡಿಯೋವನ್ನು ನಿಮಗೆ ತಿಳಿದಿರುವ ಪ್ರತಿ ಮಹಿಳೆಗೂ ಶೇರ್ ಮಾಡಿ. ಪೂರ್ತಿ ಹೊಲಿದಾಗಿದೆ. ಈಗ ನ್ಯಾಪ್ಕಿನ್ನನ್ನು ನೀವು ಇದನ್ನು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು, ಮುಜುಗರ ಇಲ್ಲದೆ. ನಾನು ಇದೇ ರೀತಿ ಇನ್ನೂ 2 ಮಾಡಿಟ್ಟಿದ್ದೀನಿ. ಈ ರೀತಿ ಬಟನ್ ಸಹ ಹೊಲ್ಕೋಬೋದು. ಏನು ಅಂದರೆ ಈ ರೀತಿ ಒಂದು ಲೂಪನ್ನು ಮಾಡ್ಕೊಂಡಿದ್ದೀನಿ. ಪೈಪಿಂಗ್ ಹೊಲ್ಕೋತೀವಲ್ಲ, ದಪ್ಪ ಪೈಪಿಂಗ್, ಆ ಥರ ಲೇಸ್ ಥರ ಹೊಲ್ಕೊಂಡು ಬಟನ್ ಒಂದು ಹೊಲಿದು ಇದು ಕೂಡ ಮಾಡ್ಕೋಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಇದರಿಂದ ಬಹಳಷ್ಟು ಜನಕ್ಕೆ ಉಪಯೋಗ ಆಗಲಿ.